ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗೌರವಾನ್ವಿತ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ನಮ್ಮ ಸಂಸದರಿಗೆ ಕೊಡ್ತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ. ಹೆಚ್ಚಿನ ಒಂದು ಹೊಸ ಸರ್ಕಾರ ರಚನೆ ನನ್ನನ್ನು ಸಹ ಗುರುತಿಸ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿ ಅವರ ಸಹಕಾರ ಏನಿದೆ. ಈಗಾಗಲೇ 4 ದಿನಗಳ ಕಾಲ ದೆಹಲಿಯಲ್ಲಿ 2 ದೊಡ್ಡ ಇಲಾಖೆಗಳಿವೆ. ಮೀಟಿಂಗ್ಗಳು ಮಾಡಿದ್ದೇನೆ, ವಿಷಯಗಳು ತಿಳ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದೇನೆ. ಇದು 2 ಬೃಹತ್ ಇಲಾಖೆಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಮುಂದಿನ ಹಾದಿನೂ ಸಹ ಬಹಳ ಕಠಿಣವಾದಂಥ ಹಾದಿ ಇದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ 2 ಬೃಹತ್ ಇಲಾಖೆಗಳ ನಿರ್ವಹಣೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಇಲಾಖೆಗಳು ದೇಶದ GDPಯ ಒಂದು ಗ್ರೋತ್ಗೆ, ಆರ್ಥಿಕ ಶಕ್ತಿಯನ್ನು ಸುತ್ತಕ್ಕಂಥದಕ್ಕೆ ಮತ್ತು ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ಈ 2 ಇಲಾಖೆಗಳಲ್ಲಿ ಹಲವಾರು ರೀತಿಯ ಅವಕಾಶಗಳಿದ್ದಾವೆ. ಅದರ ಜೊತೆಗೆ ಇಡೀ ದೇಶದಲ್ಲಿ ಇವತ್ತು ಪಬ್ಲಿಕ್ ಸೆಕ್ಟರ್ನಲ್ಲಿ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿ ಏನಾಗಿದೆ. ಕೆಲವು ಸಮಸ್ಯೆಗಳು ಸಹ ಇದ್ದಾವೆ. ಅದೆಲ್ಲವನ್ನು ಸರಿಪಡಿಸುವಂತ ಜವಾಬ್ದಾರಿ ಇದೆ. ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ದೇವರ ಒಂದು ಅನುಗ್ರಹವೂ ಬೇಕು, ಗುರು ಹಿರಿಯರ ಆಶೀರ್ವಾದವೂ ಬೇಕು. ಆ ಹಿನ್ನೆಲೆಯಲ್ಲಿ 2-3 ದಿನಗಳ ಕಾಲ ರಜಾ ಏನಿತ್ತು ಶುಕ್ರವಾರದಿಂದ, ಆ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರನ್ನು ಸಹ ಇವತ್ತು ಸಿದ್ಧಗಂಗಾ ಕ್ಷೇತ್ರದ ಸ್ವಾಮೀಜಿಯವರನ್ನು ಭೇಟಿ ಮಾಡ್ತಕ್ಕಂಥ, ಅವ್ರ ಆಶೀರ್ವಾದ ಪಡೀತಕ್ಕಂಥದ್ದು. ಮತ್ತು ನಿನ್ನೆ ದಿನ ಚುಂಚನಗಿರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಪರಮಪೂಜ್ಯರ ಆಶೀರ್ವಾದವನ್ನು ಪಡೆದಿದ್ದೇನೆ. ನನ್ನ ಒಂದು ಮುಂದಿನ ಕೆಲಸ ಈ ರಾಜ್ಯದ, ಈ ದೇಶದ ಸಮಸ್ಯೆಗಳಿಗೆ ಪರಿಹಾರವನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸು ಕಾಣತಕ್ಕಂಥದಕ್ಕೆ ಗುರು ಹಿರಿಯರ ಆಶೀರ್ವಾದವೂ ಬೇಕು, ದೇವರ ಅನುಗ್ರಹವೂ ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಭೇಟಿ ಕೊಟ್ಟಿದ್ದೇನೆ. ಮುಂದಿನ ದಿನಗಳು ನಾಡಿನ ಜನತೆ ನಿರೀಕ್ಷೆ ಇಟ್ಟು JDS ಮತ್ತು BJPಯ ಮೈತ್ರಿಗೆ ಏನೊಂದು ದೊಡ್ಡ ಮಟ್ಟದ ಬೆಂಬಲ ನೀಡಿದ್ದಾರೆ. ಆ ಬೆಂಬಲ ಇವತ್ತು ಸಾರ್ಥಕವಾಯಿತು ಅಂತಕ್ಕಂಥ ರೀತಿಯಲ್ಲಿ ಕೆಲವು ಕಾರ್ಯಕ್ರಮಗಳು ರಾಜ್ಯಕ್ಕೆ ತರಬೇಕು ಮತ್ತು ದೇಶದಲ್ಲೂ ತರಬೇಕಾದಂತ ಹಿನ್ನೆಲೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟು ಕೆಲಸ ಮಾಡ್ತೀವಿ. ಪರಮಪೂಜ್ಯ ಸ್ವಾಮೀಜಿಯವರು ಮಂತ್ರಿಯಾಗಿ ನಾನು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದೇನೆ. ಈಗಾಗಲೇ ನನಗೆ ಒಂದು ಅಭಿನಂದನಾ ಪತ್ರವನ್ನ, ಶುಭಾಶಯಗಳನ್ನ ಕೋರಿ ನಿನ್ನ ಕಾರ್ಯದಲ್ಲಿ ಯಶಸ್ಸನ್ನ ಪಡಿಬೇಕು ಅಂತಕ್ಕಂಥ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನನಗೆ ನೇರವಾಗಿ ಆಶೀರ್ವಾದ ಜೊತೆಗೆ ಮತ್ತೊಂದು ಅಭಿನಂದನಾ ಪತ್ರವನ್ನು ಮತ್ತೆ ಪುನಃ ಇವತ್ತು ನನಗೇನೆ ಕೊಡ್ತಕ್ಕಂಥದ್ದು ಪರಮ ಪೂಜ್ಯರ ಒಂದು ಆಶೀರ್ವಾದ ಇವತ್ತು ನನಗೆ ಇಮ್ಮಡಿಯಾಗಿದೆ. ಕೆಲಸವನ್ನು ಮಾಡ್ತಕ್ಕಂಥ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣೆ ನಂತರ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಣಬಹುದು ಅಂತ ಹೇಳಿದ್ದೇನೆ. ಸ್ವಲ್ಪ ದಿವಸ ಕಾದು ನೋಡೋಣ. ಅದು ಈಗ ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಅದಿನ್ನು ಯಾರು ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ವಲ್ಲ. ಎಲೆಕ್ಷನ್ ಕಮಿಷನ್ ಈಗಲೂ ಸಹ ಹೇಳಿದ್ದಾರೆ, ಅದೆಲ್ಲ ಹೂವಾಪೋ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲೂ ಅದ್ರ ಬಗ್ಗೆ ಈಗಾಗಲೇ ಹಲವಾರು ಚರ್ಚೆಗಳಾಗಿ ಅದ್ರ ಬಗ್ಗೆ ಏನು ದೊಡ್ಡ ಪ್ರಚಾರ ಮಾಡಿದಂಥವ್ರು ಅಲ್ಲಿ ಏನು ಸಾಕ್ಷಿಗಳನ್ನ ಕೊಡ್ಲಿಕ್ಕೂ ಆಗಿಲ್ಲ, ಅದು ಪ್ರೂವ್ ಮಾಡ್ಲಿಕ್ಕೂ ಆಗಿಲ್ಲ. ಆಗಿದೆ ಇದರಲ್ಲಿ ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಲ್ಲ, EVM ಮೆಷಿನ್ ಉಪಯೋಗ ಮಾಡಿ 136 ಸೀಟ್. ನರಸಾಪುರದಲ್ಲಿ 19,000 ಎಕರೆ ಕೈಗಾರಿಕಾ ಪ್ರದೇಶ ಬರ್ತಾ ಇದೆ. ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಕಾನೂನು ಮಾಡುತ್ತೆ. ಇದೇ ಎಲ್ಲಾ ಕಡೆನೂ ಸ್ಥಳೀಯರಿಗೆ ಉದ್ಯೋಗ ಇಲ್ಲ ಅಂತಕ್ಕಂಥದ್ದೇ ಕೂಗಿದೆ. ಈಗ ನಾನು ಶಿರಾಗ್ ಹೋದಾಗಲೂ ಶಿರಾದಲ್ಲೂ ಅದೇ ಹೇಳ್ತಾ ಇದ್ದೆ. ಎಲ್ಲ ಒಂದು ಮೀಟಿಂಗ್ ಇಲ್ಲ, ನಿಯಮ ಮಾಡ್ಲಿಕ್ಕಾಗಲ್ಲ. ಒಂದು ವಿಶ್ವಾಸ ಮೂಡಿಸಿ, ಅವರಿಗೆ ಸ್ವಲ್ಪ ತಿಳುವಳಿಕೆ ಮೂಡಿಸಿ, ಆ ಎಲ್ಲ ಒಂದು ಉದ್ಯಮಿಗಳಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸ್ಥಳೀಯವಾಗಿ ಯುವಕರಿಗೆ ಉದ್ಯೋಗ ಕೊಡಿ, ಜಮೀನು ಕಳ್ಕೊಂಡಿರ್ತಾರೆ, ಬೇರೆ ಮಾರ್ಗ ಇರೋದಿಲ್ಲ ಅಂತಕ್ಕಂಥದ್ದಕ್ಕೆ
ನಾನು ಮುಂದಿನ ದಿನಗಳಲ್ಲಿ ಒಂದು ಸಭೆನ ಕರಿತೀನಿ, ಅವರ ಅಸೋಸಿಯೇಷನ್ ಅವರನ್ನ ಸಭೆ ಕರೆದು ಅವರಿಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಪ್ರಯತ್ನ. ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಈಗ ಬೃಹತ್ ಕೈಗಾರಿಕೆ ನಾನು ಇನ್ನೂ ಹೊಸದಾಗಿ ಇಲಾಖೆ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ. ಯಾವ ರೀತಿಯಲ್ಲಿ ರಾಜ್ಯಕ್ಕೆ ಕೈಗಾರಿಕೆಗಳನ್ನು ತರಲಿಕ್ಕೆ ಅವಕಾಶಗಳಿದೆ ಅದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೊಸ ಇನ್ವೆಸ್ಟರ್ಸ್ ಬಂದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ದೆಹಲಿ ಮಟ್ಟದಲ್ಲಿ ಅವಕಾಶಗಳು ಇದೆ. ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇದೆ. ಇವತ್ತು ಯಾವ ಒಂದು ಕೈಗಾರಿಕೆಗಳನ್ನು ತರಲಿಕ್ಕೆ ಅವಕಾಶಗಳಿದೆ ಆದ್ಯತೆ ಕರ್ನಾಟಕಕ್ಕೂ ಕೊಡೋದ್ರ ಜೊತೆಗೆ ಇವತ್ತು ಕೇಂದ್ರದ ಮಂತ್ರಿ ಇದ್ದಾರೆ, ಕರ್ನಾಟಕಕ್ಕೆ ಮೊದಲನೇ ಆದ್ಯತೆ ಕೊಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ. ಅದ್ರ ಜೊತೆಗೆ ದೇಶದ ಅಭಿವೃದ್ಧಿಯನ್ನು ನಾವು ಕಾಣಬೇಕು. ದೇಶದಲ್ಲಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಎಲ್ಲರಲ್ಲೂ ಒಂದು ಯುವಕರಲ್ಲಿ ಅಸಮಾಧಾನ ಏನಿದೆ ಅದು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.